ಹಾಯ್ ಸ್ನೇಹಿತರೆ, ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದಲ್ಲಿ ಶ್ರೀ ಮಾಯಕ್ಕದೇವಿಯ ಪಾಲ್ಕಿ ಉತ್ಸವ ಹಾಗೂ ಕುಂಭಮೇಳ ಅತಿ ವಿಜೃಂಭಣೆಯಿಂದ ಜರುಗಿತು. ಈ ಕಾರ್ಯಕ್ರಮದಲ್ಲಿ ಸಹಸ್ರಾರು ಭಕ್ತರು ಉಪಸ್ಥಿತರಿದ್ದರು. ಹಾಗೆ ಈ ಜಾತ್ರೆಯಲ್ಲಿ ಮಹಾಪ್ರಸಾದ ಕೂಡ ಆಯೋಜಿಸಲಾಗಿತ್ತು. ಸ್ನೇಹಿತರೆ, ಈ ಮಾಯಕ್ಕದೇವಿಯು ಪ್ರತಿ ವರ್ಷ ನಮ್ಮ ಈ ಚಿಂಚಲಿ ಮಾಯಕ್ಕನ ಊರಿನಲ್ಲಿ ಬಂದು ನೆಲೆಸಿ ಹೋಗುತ್ತಾಳೆ ಎಂದು ಈಗ ನಮಗೆ ಗೊತ್ತಾಗಿದೆ. ಅದೇ ನಿಮ್ಮ ಮುಂದೆ ಹೇಳಲು ನಾನು ಇಷ್ಟಪಡುತ್ತೇನೆ. ಯಾವುದಾದರೂ ಒಂದು ರೂಪದಲ್ಲಿ ಬಂದು ಒಂದು ದಿನ ಬಂದು ಈ ದೇವಸ್ಥಾನದಲ್ಲಿ ಬಂದು ಇದ್ದು ಹೋಗುತ್ತಾಳೆ ಎಂದು ಭಕ್ತರು ನಂಬಿರುತ್ತಾರೆ. ಈ ದೇವಸ್ಥಾನ ನೋಡಲು 2 ಕಣ್ಣುಗಳು ಕೂಡ ಸಾಲದು. ಹಾಗೆಯೇ ಈ ದೇವಸ್ಥಾನದಲ್ಲಿ ಯಾವುದೇ ತರಹದ ಕಳ್ಳತನವಾಗಲಿ ಹಾಗೆ ಯಾವುದೇ ತರಹದ ಅತಿ ಕ್ರೂರ ಹೆಸರುಗಳನ್ನು ಯಾವುದೇ ತರಹದಲ್ಲಿ ದೇವಸ್ಥಾನದಲ್ಲಿ ನಡೆಯುವುದಿಲ್ಲ. ಈ ದೇವಸ್ಥಾನವು ಅತಿ ಸ್ವಚ್ಛ ಹಾಗೂ ಸುಶಿಕ್ಷಿತವಾಗಿದೆ. ಈ ದೇವಸ್ಥಾನಕ್ಕೆ ಒಂದು ಸಲ ಭೇಟಿ ಕೊಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮಸ್ಕಾರ.